ನಾವು ಈ ಜಗತ್ತಿನೊಳಗೆ ಬದುಕೋದು. ಆದ್ದರಿಂದ ದುರಾಶೆ ಅತಿಯಾಗಿ ಅಪೇಕ್ಷೆಯನ್ನು ಪಡಬಾರದು. ಯಾರು ದುರಾಶೆಯನ್ನು ಪಡ್ತಾರ ಅವರೊಳಗೆ ಅಪೇಕ್ಷೆ ಅದ ಅಂತ ಅರ್ಥ. ಯಾರು ನಿರಾಶೆವಾದಿಗಳು ಆಗಿ ಬದುಕ್ತಾರ ಅವರು ನಿರಪೇಕ್ಷಿತರು. ಯಾವುದನ್ನು ಅಪೇಕ್ಷೆ ಮಾಡೋದಿಲ್ಲ, ಅತಿಯಾಗಿ ಬೇಕಂತ ಬಯಸೋದಿಲ್ಲ. ಬೇಕಂತ ಬಯಸೋದಕ್ಕೆ ಅಪೇಕ್ಷೆ ಅಂತ ಕರೀತಾರೆ. ಭಗವಂತ ನನಗೆ ಎಷ್ಟು ಬೇಕಷ್ಟು ಕೊಟ್ಟಾನಲ್ಲ ಸಾಕಂತ ನಿರಾಶೆ ಭಾವವನ್ನು ತಾಳಿದ್ರೆ ನಿರಪೇಕ್ಷಿತರು ಅಂತ ಕರೀತಾರೆ. ಆ ದೃಷ್ಟಿಯಿಂದ ನಮ್ಮ ಚಿತ್ತದೊಳಗೆ ಏನಿರಬೇಕು ಅಂತ ಕೇಳಿದ್ರೆ ಅಪೇಕ್ಷೆ ಇರಬಾರದು, ನಿರಪೇಕ್ಷೆ ಇರಬೇಕು ಅಂತ ಗುರು ಹೇಳಕತ್ಯಾನ. ಚಿತ್ತದಲ್ಲಿ ನಿರಪೇಕ್ಷಿತನಾಗಿರಬೇಕು ಶಿಷ್ಯನೇ. ಆದರೆ ಏನು ಮಾಡೋದು, ಇಲ್ಲೊಬ್ಬವನಿಗೆ ಚಿತ್ತದೊಳಗೆ ನಿರಪೇಕ್ಷೆ ಇರಲಿಲ್ಲ, ಅಪೇಕ್ಷೆ ಇತ್ತು. ಎಷ್ಟು ಅಪೇಕ್ಷೆ ಇತ್ತಂದ್ರೆ 99 ನಾಣ್ಯ ಇದ್ರೂ ಸಹಿತ ಸಾಕಂತ ಅನಿಸಲಿಲ್ಲ. ಅಷ್ಟು ಅಪೇಕ್ಷೆ. ಎದ್ರ ಮ್ಯಾಲ? ಸಂಪತ್ತಿನ ಮ್ಯಾಲ. ಅವರು ಮ್ಯಾಲಿನವ್ರು ಹೇಳ್ತಿದ್ರು, ನೋಡು ಬಂದುಬಿಡು 99 ಚಿನ್ನದ ನಾಣ್ಯ, ನಿನ್ನಷ್ಟು ನಾಣ್ಯಗಳನ್ನು ಗಳಿಸಿಕೊಂಡವರು ಯಾರಿಲ್ಲ, ನೀನ ಶ್ರೇಷ್ಠ ಈಜುಪಟು. ನಿನಗೆ ಊರೆಲ್ಲ ಏನು ಮಾಡ್ತೀವಿ, ಆನೆ ಅಂಬಾರಿ ಮ್ಯಾಲ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ತೀವಿ. ಇವನಂಥ ಶ್ರೇಷ್ಠ ಈಜುಪಟು ಮತ್ತೊಬ್ಬಿಲ್ಲ ಜಗತ್ತಿನೊಳಗಂತ ಹೊತ್ತು ಮೆರೆಸ್ತೀವಿ. ಅದಕ್ಕೆ ಸಾಕು, ಮ್ಯಾಲ ಬಾ. ಕೈ ಸೋತವು, ಕಾಲು ಆಡಲಾರ್ದಂಗಾಗ್ಯವು, ನಮಗೂ ಗೊತ್ತಾಗಕತ್ತದ ನಿನಗೂ ಗೊತ್ತಾಗೋಲ್ದಲ್ಲ, ಬಾ ಮ್ಯಾಲ ಅಂತ ಮ್ಯಾಲಿನವರು. ಇವ ಅಂತಾನ ಹಂಗೆ ಬರೋದಿಲ್ಲ, ನಾನು ತೊಗೊಂಡ ಬರುತ್ತೀನಿ. ಆದರೆ ಎಲ್ಲರೂ ಕೂಡಿ ಇವನು ತೊಗೊಂಡು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅವಂಗೆ. ಅವ ಅಂತಾನ ಇನ್ನೊಂದೇನದ ಅಲ್ಲ ಅದನ್ನು ತೊಗೊಂಡ ಬರುತ್ತೀನಿ, ಶುದ್ಧ ನೂರು ಗಳಿಸ್ಕೊಂಡ ಬರುತ್ತೀನಿ, ಶ್ರೀಮಂತ ಆಗೇ ಬರುತ್ತೀನಿ ಅಂತ ಕನಸ. 99 ಸುತ್ತು ಮುಗಿದಿದ್ದವು, ಕೊನೆ ಸುತ್ತು ಪ್ರಾರಂಭ ಮಾಡಿದ. ಆಳವಾದ ಬಾವಿ, ಅಗಲವಾದ ಬಾವಿ, ಅದು ಸಣ್ಣದಿರಲಿಲ್ಲ, ದೊಡ್ಡ ಬಾವಿ. ಇಂಥ ಬಾವಿಯೊಳಗೆ ಏನು ಮಾಡಿದ, 100ನೆಯ ಸುತ್ತು ಹಾಕಲಿಕ್ಕೆ ಪ್ರಾರಂಭ ಮಾಡಿದ. ಮ್ಯಾಲ ಸಾವಿರ ಜನ ನೆರೆದಿತ್ತು. ಕುತೂಹಲದಿಂದ ಉತ್ಸಾಹದಿಂದ ನೋಡುತ್ತಿದ್ದರು. ಆದರೆ ಏನು ಮಾಡೋದು, ಕೈ ಸೋತಿತ್ತು, ಕಾಲು ಆಡಲಾರ್ದಂಗಾಗಿತ್ತು. ಎಷ್ಟು ಶ್ರಮಪಟ್ಟ ಶರೀರದ ಶಕ್ತಿಯನ್ನು ಒಟ್ಟುಗೂಡಿಸಿ ಏನು ಮಾಡಿದ, ಈಜಾಕ ಪ್ರಾರಂಭ ಮಾಡಿದ. 100ನೇ ಸುತ್ತು ಪರಿಪೂರ್ಣ ಆಗಲಿಲ್ಲ. ಕೊನೆಗೆ ಕೈಯೂ ನಿಂತವು, ಕಾಲು ಅವು ನಿಂತು. ಎರಡೂ ನಿಂತ ಬಳಿಕ ಏನಾಯಿತು, ಶರೀರ ಮುಳುಗಾಕ ಪ್ರಾರಂಭ ಆಯಿತು. ಒಂದು ಕ್ಷಣದೊಳಗೆ ಶರೀರ ಮುಳುಗಿತು, ಪ್ರಾಣ ಪಕ್ಷಿ ಹಾರಿ ಹೋಯಿತು. 100 ಗಳಿಸ್ಬೇಕಂದಾವ, ಏನು ಮಾಡಿದ, ಗಳಿಸಲಾರದೆ ಸುಖ ಸುಮ್ಮನೆ ವ್ಯರ್ಥ ಜೀವನವನ್ನು ಕಳಕೊಂಡ. ಇದು ಮನುಷ್ಯನ ದುರಾಸೆಗೆ ಒಳಗಾದ ಮನಸ್ಸಿನ ಕಥೆ. ಇದು 99 ಮ್ಯಾಲ ಲಕ್ಷ್ಯ ಇಲ್ಲ ಮನುಷ್ಯನಿಗೆ, 1 ಮ್ಯಾಲ. ಎಂಥ ವಿಚಿತ್ರ ಮನಸ್ಸು. ಅದಕ್ಕೆ ಅವರಂತಾರ ಬಸವಣ್ಣನವರು, ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿಯ ನೀವ ನಮ್ಮ ಕೂಡಲ ಸಂಗಮ ದೇವ. ಏನು ಅದ್ಭುತ ವಚನ ಬರೀತಾರ. ಎಲೆ ಎಲೆ ಮಾನವ. ಮಾನವ ಅಂದ್ರೆ ಮನಸ್ಸಿಗೆ ಹೇಳ್ತಾರ. ಯಾರಲ್ಲಿ ಮನಸ್ಸದ ಅವರಿಗೆ ಮನುಷ್ಯರಂತ ಕರೀತಾರ. ಎಲೆ ಎಲೆ ಮನವೇ, ಮನುಷ್ಯನೇ, ಅಳಿಯಾಸೆ ಬೇಡವೋ.
ಯಾಕ? ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ. ಯಾಕೆ ನಿನ್ನೊಳಗೆ ಆಸೆ ಇರಬಾರ್ದು ಅಂದ್ರೆ, ಇನ್ನೂ ಬೇಕು ಬೇಕು ಅಂತ ಸಂಗ್ರಹ ಬುದ್ಧಿ ಏನದಲ್ಲ ನಿನ್ನೊಳಗೆ ಗಳಿಸಬೇಕು. 100 ಗಳಿಸವ ಸಾವಿರ, ಸಾವಿರ ಗಳಿಸವ ಲಕ್ಷ, ಲಕ್ಷ ಗಳಿಸವ ಕೋಟಿ ಅಂತ ಏನು ದುರಾಶೆಯ ಭಾವ ತುಂಬ್ಯದಲ್ಲ ಅಂತರಂಗದೊಳಗೆ. ಈ ಸಂಪತ್ತು ಗಳಿಸ್ಬೇಕನ್ನುವಂಥ ದುರಾಶೆಯ ಭಾವದ ಅಲ್ಲ. ಇದು ಇತ್ತು ಅಂದ್ರೆ ಏನಾಗ್ತದ? ನಿನ್ನ ಬದುಕು ತತ್ಕ್ಷಣದೊಳಗೆ ಕೊನೆಗೊಳ್ಳುತ್ತದ. ಹೇಳ ಹೆಸರಿರ್ಲಾರ್ದಂಗೆ ಕಣ್ಣು ಮರೆಯಾಗಿ ಹೋಗ್ತದ. ಅದಕ್ಕೆ ನೋಡು ಒಂದಿಷ್ಟು ವಿಚಾರ ಮಾಡಂತ ಅವರು ಉಪದೇಶ ಮಾಡ್ತಾರೆ ಬಸವಣ್ಣನವರು. ಇದು ಸಂಪತ್ತ ಗಳಿಸ್ಬೇಕಂತ ಏನು ಹೊರಟಿದೆಲ್ಲ, ನೀನ ಇರುವುದಿಲ್ಲ ಅಂದ ಬಳಿಕ ನೀನು ಗಳಿಸಿದ ಸಂಪತ್ತಿರ್ತದೆ ಏನು ಜಗತ್ತಿನೊಳಗೆ? ಇಷ್ಟೆಲ್ಲ ರಾಜ ಮಹಾರಾಜರಾಗಿ ಹೋದರು, ಮಂತ್ರಿ ಮಹೋದಯರಾಗಿ ಹೋದರು, ಎಂತೆಂಥ ದೊಡ್ಡ ದೊಡ್ಡ ಸಿರಿವಂತರಾಗಿ ಹೋದರು. ಮತ್ತು ಸಿರಿವಂತರು ಅನಿಸಿಕೊಂಡವರು ಉಳ್ದಾರೇನು ಜಗತ್ತಿನೊಳಗೆ? ಒಬ್ಬರು ಯಾರೂ ಇಲ್ಲ. ಮತ್ತು ಅವರು ಗಳಿಸಿಟ್ಟಿರುವ ಸಂಪತ್ತಾದರೂ ಅದ ಏನು ಭೂಮಂಡಲದ ಮ್ಯಾಗ? ಅದು ಇಲ್ಲ. ಹಾಗಾದ್ರೆ ಸಂಪತ್ತು ಹೇಗದ ಅಂದ್ರೆ ಅವರು ಹೇಳ್ತಾರೆ ಸಾಲಿನೊಳಗೆ ಏನು? ಸಂಪತ್ತು ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ. ಎಷ್ಟು ಚಲೋ ಮಾತು ಹೇಳ್ತಾರವರು. ಏನಂದ್ರವರು? ನೀನು ಗಳಿಸುವ ಸಂಪತ್ತೇನೈತಲ್ಲ, ಸಿರಿವಂತಿಕೆ, ಇದು ಕಾಳ ಬೆಳದಿಂಗಳು ಇದ್ದಂಗೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಬರ್ತಾವಲ್ಲ ಶಾಲೆಯೊಳಗೆ ಹುಡುಗರಿಗೆ ಓದಿಸ್ತಿರ್ತಾರೆ ನೋಡ್ರಿ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ಕೃಷ್ಣ ಪಕ್ಷಕ್ಕೆ ಏನಾಗತ್ತದಂದ್ರೆ ಬೆಳದಿಂಗಳು ಏನಿರುತ್ತದಲ್ಲ, ಹಾಲ ಬೆಳದಿಂಗಳು, ಅದು ಬೆಳಕಿನ ಸಂಪತ್ತ, ಬೆಳದಿಂಗಳ ಸಂಪತ್ತ ಕಡಿಮಕ್ಕೂತ ಕಡಿಮಕ್ಕೂತ ಏನಾಗ್ತದ? ಅಮಾವಾಸ್ಯೆ ಹೆಂಗೆ ಸಾಮೀಪ್ಯಕ್ಕೆ ಬರ್ತದೆ ಹಂಗಂಗೆ ಬೆಳಕಿನ ಸಂಪತ್ತು ಕಡಿಮಕ್ಕೂತ ಕಡಿಮಕ್ಕೂತ ಒಂದು ದಿವಸ ಏನಾಗ್ತದೆ? ಕತ್ತಲೆ ಆಗಿಬಿಡ್ತದ. ಹೇಗೋ ಹಂಗೆ ನಿನ್ನೊಳಗೂ ಮೊದಲು ಕೋಟಿ ಇರಬಹುದು, ಆದ್ರೆ ಕೋಟಿ ಇದ್ದಂಗೆ ಇರ್ತದೇನು? ಬಳಸಿದಂಗೆಲ್ಲ ಸಂಸಾರದ ವ್ಯವಹಾರಕ್ಕಾಗಿ ಬಳಸಿದಂಗೆಲ್ಲ ಏನಾಗ್ತದೆ? ಕಡಿಮಕ್ಕೂತ ಕಡಿಮಕ್ಕೂತ ಕೋಟಿ ಇದ್ದಿದ್ದು ಏನಾಗ್ತದೆ? 50 ಲಕ್ಷ ಆಗ್ತದೆ. ಬಳಸಿದಾಗ 50 ಇದ್ದಿದ್ದು 25 ಆಗ್ತದೆ. ಹಿಂಗೆ ಕಡಿಮಕ್ಕೂತ ಕಡಿಮಕ್ಕೂತ ಒಂದು ದಿವಸ ಏನಾಗ್ತದೆ? 0 ಆಗ್ತದೆ, 0 ಆಗ್ತದೆ, ಉಳಿಲಾರ್ದಂಗೆ ಆಗ್ತದೆ. ಅದಕ್ಕೆ ಸಂಪತ್ತನ್ನೋದು ಬರ್ತದ ಹೋಗ್ತದ. ಬೆಳದಿಂಗಳನ್ನೋದು ಬರ್ತದ, ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಗುತ್ತದೆ. ಬೆಳದಿಂಗಳು ಬಂದಿದ್ದು ಕಾಯಂ ಇರ್ತದೇನು? ಇರುವುದಿಲ್ಲ. ಎಲ್ಲಿ ತನಕ ಇರ್ತದ? ಅಮಾವಾಸ್ಯೆ ಬರೋ ತನಕ ಇರ್ತದ. ಕೃಷ್ಣ ಪಕ್ಷ ಮುಗಿಯೋ ತನಕ ಇರ್ತದ. ಮುಗಿತು ಹೋಯಿತು ಬೆಳದಿಂಗಳು. ಹೇಗೋ ಹಾಗೆ ಸಂಪತ್ತು ಬರ್ತದ, ಒಂದು ಕ್ಷಣ ಇರ್ತದ, ಸುಖ ಕೊಟ್ಟಂಗೆ ಮಾಡ್ತದ, ಆ ಬಳಿಕ ಅದರಿಂದ ದುಃಖ ತುಂಬಿರ್ತದ. ಹಿಂದೆ ಹೇಳಿಲ್ಲೇನು ಅಲ್ಲಮರು? ಎಷ್ಟು ಚಲೋ ಹೇಳಿದಾರ. ಏನು ಭಾಳ ಚಂದ ವಚನದೊಳಗೆ ಹೇಳ್ಯಾರ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ, ತನ್ನ ನಿಕ್ಕಿ ನಿಧಾನವ ಸಾಧಿಸಿಹೇನೆಂದಡೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಒಂದು ಕ್ಷಣದ ಸುಖ, ವೈಷಯಿಕ ಸುಖ, ಒಂದು ಕ್ಷಣದ ಸುಖಕ್ಕೆ 100 ವಸಂತಗಳವರೆಗೆ ಭವ್ಯವಾಗಿರತಕ್ಕಂಥ ಬದುಕನ್ನು ಕೊಟ್ಟಾನ ಭಗವಂತ. ವ್ಯರ್ಥ ಕಳ್ಕೊಳ್ತಿದೆಲ್ಲ ಮನುಷ್ಯನೇ ಒಂದು ಕ್ಷಣದ ಸುಖ. ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ. ಗಳಿಗೆ ಅಂದ್ರೆ ಏನು? ಒಂದು ಗಳಿಗೆ, ಒಂದು ಕ್ಷಣದ ಸುಖಕ್ಕೆ ಏನು ಭವ್ಯವಾದ ಮನುಷ್ಯ ಜನ್ಮ ಹಾಳು ಮಾಡ್ಕೋತಿದೆಲ್ಲ ಮನುಷ್ಯನೇ. ಸುಖ ಎಟ್ಟದ? ಸಾಸಿವೆಯಷ್ಟು ಸುಖ. ದುಃಖ ಎಷ್ಟದ? ಸಾಗರದಷ್ಟು ದುಃಖದ ಅಂತ ಹೇಳ್ತಾರವರು. ಅದಕ್ಕೆ ನಾವು ತಿಳ್ಕೊಂಡಿವಿ ಗಳಿಸಿರುವ ಸಿರಿ ಸಂಪತ್ತಿನಿಂದ ಸುಖ ಅಂತ ತಿಳ್ಕೊಂಡಿವಿ. ಸುಖ ಸಂಪತ್ತಿನೊಳಗಿಲ್ಲ. ಸುಖದೊಳಗನ 2 ಅದಾವು. ಒಂದು ಕ್ಷಣಿಕ ಸುಖ, ಇನ್ನೊಂದು ಪರಮ ಸುಖ.
ಕ್ಷಣಿಕ ಸುಖ ಏನಾಗ್ತದ, ನಮಗೆ ಬೇಕಾದ ವಸ್ತುಗಳು ಸಿಕ್ಕಾಗ ಸುಖ ಅನ್ನಿಸ್ತದ. ನಮ್ಮಿಂದ ವಸ್ತುಗಳು ದೂರ ಆದಾಗ ಏನು ಅನ್ನಿಸ್ತದ, ದುಃಖ ಅನ್ನಿಸ್ತದ. ಒಂದು ಎಮ್ಮೆ ತೊಗೊಂಡು ಬಂದಿರಿ ಅಂತ ತಿಳ್ಕೊಳ್ರಿ, ಮನೆಗೆ 50,000 ಕೊಟ್ಟು, ಅದು ಚಲೋ ತೆಂಗ ಹಾಲು ಕೊಡಕತ್ತೀತು, ಸುಖ ಅಂತ ಅನ್ನಿಸ್ತದ. ಹಾಲು ಕೊಡೋದು ಬಿಟ್ಟು ಕಾಲು ಜಾಡ್ಸಾಕತ್ತೀತು ಅಂದ್ರೆ ಅವಾಗನೂ ಸುಖ ಅನ್ನಿಸ್ತದೆ, ಅವಾಗ ಅನಿಸೋದಿಲ್ಲ. ಯಾಕೆ, ದುಃಖ ಆಗಕ್ಕೆ ಶುರುವಾಗ್ತದ. ಅದು ಹಾಲು ಕೊಟ್ಟಿತು ಸುಖ, ಕೊಡದೇ ಇತ್ತು ದುಃಖ. ಇದು ಕ್ಷಣಿಕ ಸುಖ. ಆದ್ರೆ ಪರಮ ಸುಖ ಅನ್ನುವಂಥದ್ದೇನದಲ್ಲ, ಅದು ಹೋಗುವುದನ್ನಲ್ಲ, ಅದು ಬರುವುದನ್ನಲ್ಲ, ಅದು ಕಾಯಮಿರುವುದು. ಅಂತಹ ಪರಮ ಸುಖ ಎಲ್ಲಿ ಐತಿ ಅಂತ ಕೇಳಿದ್ರೆ, ನಾನಾರು ಅನ್ನುವಂಥ ಪರಮ ಸತ್ಯ ಯಾವಾಗ ಅನುಭವಕ್ಕೆ ಬರ್ತದ ಅದೇ ನಿಜವಾದ ಪರಮ ಸುಖ. ಅದನ್ನು ನಾವು ತಿಳ್ಕೋಬೇಕು ಅಂತ ಗುರು ಹೇಳಕತ್ಯಾನ. ಏನಂತ ಹೇಳಕತ್ಯಾನ? ಚಿತ್ತದಲ್ಲಿ ನಿರಪೇಕ್ಷಿತನಾಗಿರಬೇಕು ಶಿಷ್ಯನೇ, ಅತಿಯಾಗಿ ಅಪೇಕ್ಷೆ ಪಡಬಾರದು.